ಸೊ ಅಮೆರಿಕನೂ ಏನು ಸುಮ್ಮನೆ ಇಲ್ಲ. ಇರಾನ್ ಈಗ ದಾಳಿ ಮಾಡಕ್ಕೆ ಶುರು ಮಾಡಿದ ನಂತರ ಇರಾನ್ನ ಒಳಗಡೆ ಯಾವ್ಯಾವ ಪರಿಸ್ಥಿತಿ ಆಗಿದೆಯೋ ಗೊತ್ತಿಲ್ಲ, ದೊಡ್ಡ ಮಟ್ಟದಲ್ಲಿ ಆಗಿದೆ. ಒಂದು ಮುಖ್ಯವಾಗಿರುವಂಥ ದ್ವೀಪದ ಮೇಲೆ ಅಮೆರಿಕ ದಾಳಿ ಮಾಡಿತು. ಈ ದ್ವೀಪ ಯಾಕೆ ಮಹತ್ವದ್ದು ಇರಾನ್ಗೆ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಇರಾನ್ನ ಖಾರ್ಗ್ ದ್ವೀಪದ ಮೇಲೆ ಅಮೆರಿಕ ದಾಳಿಗೆ ಹೊತ್ತಿ ಉರಿದ ಖಾರ್ಗ್ ತೈಲ ಕೇಂದ್ರ. ಶಕ್ತಿಶಾಲಿ ಬಾಂಬ್ ದಾಳಿಗೆ ಖಾರ್ಗ್ ದ್ವೀಪ ನಾಶ. ಮಧ್ಯಪ್ರಾಚ್ಯದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂತಹ ಭೀಕರ ಬಾಂಬ್ ದಾಳಿಯನ್ನು ಅಮೆರಿಕ ಇರಾನ್ ಮೇಲೆ ನಡೆಸಿದೆ. ಇರಾನ್ನ ಮುಕ್ಕುಟದಂತಿದ್ದ ಖಾರ್ಗ್ ದ್ವೀಪದ ಮೇಲೆ ಬಾಂಬ್ ದಾಳಿ ಮಾಡುವ ಮೂಲಕ ಇರಾನ್ನ ಮಿಲಿಟರಿ ಶಕ್ತಿ ಮತ್ತು ಆರ್ಥಿಕತೆಯ ಮೇಲೆ ಅಮೆರಿಕದ ಸೇನೆ ದೊಡ್ಡ ಮಾರಣಾಂತಿಕ ಪೆಟ್ಟು ನೀಡಿದೆ. ಈ ದ್ವೀಪ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ನಿಯಂತ್ರಣದಲ್ಲಿದೆ. ಇಲ್ಲಿರುವ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಮೂಲಕ ತೈಲ ನಿಕ್ಷೇಪಗಳ ಮೇಲೆಯೂ ದಾಳಿಯ ಎಚ್ಚರಿಕೆಯನ್ನ ಅಮೆರಿಕ ನೀಡಿದೆ. ದಾಳಿಯ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕೃತ ಘೋಷಣೆ ಮಾಡಿದ್ದಾರೆ. ಇರಾನ್ನ ಆರ್ಥಿಕತೆಯ ಬೆನ್ನೆಲುಬು ಎನ್ನಲಾದ ಖಾರ್ಗ್ ದ್ವೀಪದ ಮೇಲೆ ಅಮೆರಿಕ ಅತ್ಯಂತ ಶಕ್ತಿಶಾಲಿ ಬಾಂಬ್ಗಳ ಮಳೆ ಸುರಿಸಿದೆ. ಇದರಿಂದ ಇರಾನ್ನ ತೈಲ ರಫ್ತು ಮತ್ತು ಆರ್ಥಿಕ ವ್ಯವಸ್ಥೆಗೆ ಭಾರಿ ಹೊಡೆತ ಬಿದ್ದಿದೆ ಎಂದು ಹೇಳಿದ್ದಾರೆ. ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮುಕ್ತ ಸಂಚಾರಕ್ಕೆ ಯಾರಾದರೂ ಅಡ್ಡಿಪಡಿಸಿದ್ರೆ ಅಮೆರಿಕ ಸುಮ್ಮನೆ ಇರೋದಿಲ್ಲ ಎಂದು ಟ್ರಂಪ್ ಇದೇ ವೇಳೆ ಎಚ್ಚರಿಸಿದ್ದಾರೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ನ ನಡುವೆ ನಡೀತಿರುವಂತಹ ಸಂಘರ್ಷಕ್ಕೆ ಇವತ್ತು 15ನೇ ದಿನ. ಈ 15 ದಿನಗಳಲ್ಲಿ ಅತ್ಯಂತ ಮಹತ್ವದ ದಾಳಿಯನ್ನು ಅಮೆರಿಕ ಇವತ್ತು ಮಾಡಿರುವಂಥದ್ದು. ಇರಾನ್ನ ಆರ್ಥಿಕತೆಯ ಬುನಾದಿಯಾಗಿರುವಂತಹ ಖಾರ್ಗ್ ದ್ವೀಪದ ಮೇಲೆ ಅಮೆರಿಕ ಇವತ್ತು ಬಹಳ ದೊಡ್ಡ ದಾಳಿಯನ್ನು ಮಾಡಿರುವಂಥದ್ದು. ಈ ಮೂಲಕ ಇರಾನ್ನ ಆರ್ಥಿಕತೆಗೆ ದೊಡ್ಡ ಪೆಟ್ಟನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಈ ಒಂದು ಖಾರ್ಗ್ ದ್ವೀಪ ಏನಿದೆ, ಇದರಲ್ಲಿ ಇರಾನ್ನ 90ರಿಂದ 95% ಕಚ್ಚಾ ತೈಲವನ್ನು ಜಗತ್ತಿನ ಬೇರೆಡೆಗೆ ರಫ್ತು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಹಜವಾಗಿ ಇರಾನ್ನ ದೊಡ್ಡ ಆರ್ಥಿಕತೆ ಇದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ಹೀಗಾಗಿ ಈ ಒಂದು ದ್ವೀಪದ ಮೇಲೆ ದಾಳಿಯನ್ನ ಮಾಡೋ ಮೂಲಕ ಇರಾನ್ಗೆ ಅಮೆರಿಕ ನೇರವಾದಂಥ ಎಚ್ಚರಿಕೆಯನ್ನು ರವಾನಿಸುವ ಪ್ರಯತ್ನ ಮಾಡಿದೆ. ಇಷ್ಟಕ್ಕೂ ಅಮೆರಿಕ ಈ ಖಾರ್ಗ್ ದ್ವೀಪವನ್ನು ಟಾರ್ಗೆಟ್ ಮಾಡಲು ಕಾರಣ ಏನು ಗೊತ್ತಾ? ಖಾರ್ಗ್ ದ್ವೀಪ ಒಡಿಸ್. ಖಾರ್ಗ್ ದ್ವೀಪ ಇರಾನ್ನ ಅತ್ಯಂತ ಮಹತ್ವದ ದ್ವೀಪ. ಪರ್ಷಿಯನ್ ಕೊಲ್ಲಿಯಲ್ಲಿರುವ ಚಿಕ್ಕ ದ್ವೀಪ ಸುಮಾರು 20 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಖಾರ್ಗ್ ದ್ವೀಪ ತೈಲ ರಫ್ತಿನ ಪ್ರಮುಖ ಕೇಂದ್ರ. ಕಚ್ಚಾ ತೈಲ ರಫ್ತಿನ 90% ಭಾಗ ಈ ದ್ವೀಪದ ಮೂಲಕವೇ ಹೋಗುತ್ತದೆ. ಇಲ್ಲಿಂದ ಪ್ರತಿ ವರ್ಷ ಸುಮಾರು 950 ಮಿಲಿಯನ್ ಬ್ಯಾರೆಲ್ ತೈಲ ರಫ್ತು. ಈ ದ್ವೀಪ ಇರಾನ್ ಸರ್ಕಾರಕ್ಕೆ ಆದಾಯದ ಮೂಲ. ದ್ವೀಪದ ಮೇಲಿನ ದಾಳಿಯಿಂದ ಇರಾನ್ನ ಆರ್ಥಿಕತೆಗೆ ಹೊಡೆತ. ಇದರಿಂದಾಗಿ ಸರ್ಕಾರದ ಕಾರ್ಯನಿರ್ವಹಣೆ, ಸೇನೆಗೆ ನಿಧಿ ಇಲ್ಲದಂತಾಗುತ್ತದೆ. ಹೀಗಾಗಿಯೇ ಅಮೆರಿಕ ಈ ದ್ವೀಪವನ್ನು ಟಾರ್ಗೆಟ್ ಮಾಡಿದೆ ಎನ್ನಲಾಗಿದೆ. ಖಾರ್ಗ್ ಮೇಲಿನ ದಾಳಿಗೆ ಇರಾನ್ ಕೆಂಡ. ಅಮೆರಿಕಕ್ಕೆ ತಕ್ಕ ಪ್ರತ್ಯುತ್ತರದ ಎಚ್ಚರಿಕೆ. ಖಾರ್ಗ್ ದ್ವೀಪದ ಮೇಲೆ ಅಮೆರಿಕ ದಾಳಿ ನಡೆಸುತ್ತಿದ್ದಂತೆ ಇರಾನ್ ನಿಗಿ ಕೆಂಡುವಾಗಿದೆ. ಇರಾನ್ನ ತೈಲ ಮೂಲ ಸೌಕರ್ಯಗಳ ಮೇಲೆ ದಾಳಿ ನಡೆದರೆ ಗಲ್ಫ್ ಪ್ರದೇಶದಲ್ಲಿನ ಅಮೆರಿಕ ಸ್ವಾಮ್ಯದ ಇಂಧನ ಯೋಜನೆಗಳನ್ನು ಗುರಿಯಾಗಿಸಿ ದಾಳಿ ಮಾಡುತ್ತೇವೆ ಎಂದು ಇರಾನ್ ಸೇನಾ ವಕ್ತಾರರು ಅಮೆರಿಕಗೆ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ ಎಚ್ಚರಿಕೆಗೆ ಬಗ್ಗದ ಅಮೆರಿಕ ಈಗ ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸುವ ಪ್ರಯತ್ನ ಮಾಡುತ್ತಿದೆ. ಇದಕ್ಕಾಗಿ ಸುಮಾರು 2,500 ನೌಕಾಪಡೆಗಳನ್ನು ಮತ್ತು ದಾಳಿಯ ಹಡಗುಗಳನ್ನು ರವಾನೆ ಮಾಡಿದೆ. ಯುಎಸ್ ಟ್ರಿಪೋಲಿಯನ್ನು ಸಂಘರ್ಷ ಪೀಡಿತ ಪ್ರದೇಶದಲ್ಲಿ ನಿಯೋಜನೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ನಿಂದ ಬೆದರಿಕೆಗಳು ಮತ್ತು ಸಮುದ್ರ ಹಡಗುಗಳ ಮೇಲಿನ ದಾಳಿಯ ಸಾಧ್ಯತೆ ಹಿನ್ನೆಲೆ ಅಮೆರಿಕದಿಂದ ನಿಯೋಜನೆ ಮಾಡಿದ್ದು ಅಮೆರಿಕ ಕಚ್ಚಾ ತೈಲದ ಹಡಗುಗಳ ಮೇಲೆ ದಾಳಿಯಾಗದಂತೆ ಎಚ್ಚರಿಕೆ ವಹಿಸುವ ಕೆಲಸ ಆರಂಭಿಸಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಸಂಘರ್ಷದಲ್ಲಿ ಈಗ ಹಾರ್ಮುಜ್ ಜಲಸಂಧಿ ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾ ಇರುವಂಥದ್ದು. ಈ ಒಂದು ಜಲಸಂಧಿಯ ಮೇಲೆ ನಿಯಂತ್ರಣವನ್ನು ಹೊಂದುವಂಥ ದೃಷ್ಟಿಯಿಂದ ಈಗ ಅಮೆರಿಕ ಮತ್ತು ಇರಾನ್ ಪೈಪೋಟಿಗೆ ಬಿದ್ದಿದೆ. ಈಗಾಗಲೇ ಇರಾನ್ ಈ ಒಂದು ಜಲಸಂಧಿಯ ಮೇಲೆ ನಿಯಂತ್ರಣವನ್ನು ಸಾಧಿಸಿದ್ದು ಬೇರೆ ದೇಶಗಳ ಹಡಗುಗಳ ಪ್ರಯಾಣಕ್ಕೆ ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಮತ್ತು ನಿರಂತರವಾದಂಥ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಜಗತ್ತಿಗೆ ಕಚ್ಚಾ ತೈಲದ ಪೂರೈಕೆ ಏನಾಗ್ತಾ ಇತ್ತು, ಇದರಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿರುವಂಥದ್ದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಮಸ್ಯೆಯಾಗಿ ಕೂಡ ಇದು ಉಲ್ಬಣ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಅಮೆರಿಕ ಕೂಡ ಈಗ ಮಧ್ಯಪ್ರವೇಶ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ತನ್ನ 2,500ಕ್ಕೂ ಹೆಚ್ಚು ನೌಕೆಗಳನ್ನು ಈ ಒಂದು ಪ್ರದೇಶದಲ್ಲಿ ನಿಯೋಜಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ಮೂಲಕ ಬೇರೆ ಬೇರೆ ದೇಶಗಳಿಂದ ಬರುವಂತ ತೈಲ ಟ್ಯಾಂಕರ್ಗಳ ಹಡಗುಗಳೇನಿದಾವೆ ಅವುಗಳನ್ನು ಪಾಸ್ ಮಾಡಲಿಕ್ಕೆ ಬೆಂಗಾವಲನ್ನು ಒದಗಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಆ ಮೂಲಕ ಇರಾನ್ ಬೇರೆ ಟ್ಯಾಂಕರ್ಗಳ ಮೇಲೆ ದಾಳಿಯನ್ನ ಮಾಡದಂತೆ ಎಚ್ಚರಿಕೆ ವಹಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಮುಜ್ತಬಾ ಖಮೇನಿ ತಲೆಗೆ ಬೆಲೆ ಕಟ್ಟಿದ ಅಮೆರಿಕ, $10 ಮಿಲಿಯನ್ ಬಹುಮಾನ ಘೋಷಣೆ. ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ತಲೆಗೆ ಅಮೆರಿಕ ಬೆಲೆ ಕಟ್ಟಿದೆ. ಮುಜ್ತಬಾ ಖಮೇನಿ, ಆಯತ್ ಒಲಾ ಖಮೇನಿ ಮಾಜಿ ಉಪಮುಖ್ಯಸ್ಥ ಅಲಿ ಅಸ್ಗರ್ ಹೆಜಾಜಿ, ಇರಾನಿನ ಹಿರಿಯ ಭದ್ರತಾ ಅಧಿಕಾರಿ ಅಲಿ ಲಾರಿಜಾನಿ,
ಇರಾನ್ನ ಸುಪ್ರೀಂ ಲೀಡರ್ನ ಹಿರಿಯ ಮಿಲಿಟರಿ ಸಲಹೆಗಾರ ಯಾಹ್ಯಾ ರಹೀಂ ಸಫಾವಿ, ಇರಾನ್ನ ಆಂತರಿಕ ಸಚಿವ ಎಸ್ಕಂದರ್ ಮೊಮೇನಿ ಮತ್ತು ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ ಬಂಧನಕ್ಕೆ ಬಹುಮಾನ ಘೋಷಣೆ ಮಾಡಿರುವ ಅಮೆರಿಕ ಇವರ ಸುಳಿವಿನ ಮಾಹಿತಿ ನೀಡಿದರೆ $10 ಮಿಲಿಯನ್ ಗಳವರೆಗೆ ಬಹುಮಾನವನ್ನು ಘೋಷಣೆ ಮಾಡಿದೆ. ನ್ಯಾಯಕ್ಕಾಗಿ ಬಹುಮಾನ ಕಾರ್ಯಕ್ರಮದ ಅಡಿಯಲ್ಲಿ ತೆಗೆದುಕೊಳ್ಳಲಾಗಿದೆ. ಬಾಗ್ದಾದ್ನಲ್ಲಿ ಅಮೆರಿಕ ರಾಯಭಾರ ಕಚೇರಿ ಟಾರ್ಗೆಟ್, ರಾಕೆಟ್ ಡ್ರೋನ್ಗಳಿಂದ ಅಟ್ಯಾಕ್. ಇರಾಕ್ನ ಬಾಗ್ದಾದ್ನಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಯ ಆವರಣದ ಒಳಗಿನ ಹೆಲಿಪ್ಯಾಡ್ಗೆ ಇರಾನ್ ಕ್ಷಿಪಣಿಯ ಅಪ್ಪಳಿಸಿದೆ. ಇಂದು ಬೆಳಗ್ಗೆ ಈ ದಾಳಿ ನಡೆಸಲಾಗಿದೆ. ವಿಶ್ವದ ಅತಿ ದೊಡ್ಡ ಅಮೆರಿಕ ರಾಜತಾಂತ್ರಿಕ ಸೌಲಭ್ಯಗಳಲ್ಲಿ ಒಂದಾದ ವಿಶಾಲವಾದ ರಾಯಭಾರ ಕಚೇರಿ ಸಂಕೀರ್ಣವನ್ನು ಗುರಿಯಾಗಿಸಿಕೊಂಡು ಇರಾನ್ ಪದೇ ಪದೇ ರಾಕೆಟ್ ಮತ್ತು ಡ್ರೋನ್ಗಳಿಂದ ದಾಳಿ ನಡೆಸಿದೆ. ಅಮೆರಿಕದ ವಿರುದ್ಧ ಪ್ರತೀಕಾರದ ಕಿಚ್ಚಿಗೆ ಇರಾನ್ ಮಧ್ಯಪ್ರಾಚ್ಯದಲ್ಲಿರುವಂತಹ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಇದರ ಭಾಗವಾಗಿ ಇರಾನ್ ಇವತ್ತು ಇರಾಕ್ನಲ್ಲಿರುವಂತಹ ಅಮೆರಿಕದ ರಾಯಭಾರಿ ಕಚೇರಿಯ ಮೇಲೂ ಕೂಡ ದಾಳಿಯನ್ನು ನಡೆಸಿದೆ. ಈ ಒಂದು ದೇಶದಲ್ಲಿರುವಂಥ ಅಮೆರಿಕದ ರಾಯಭಾರಿ ಕಚೇರಿ ಜಗತ್ತಿನಲ್ಲೇ ಅತ್ಯಂತ ವಿಶಾಲವಾದಂಥ ದೊಡ್ಡ ರಾಯಭಾರಿ ಕಚೇರಿ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿರುವಂಥದ್ದು. ಇಲ್ಲಿ ಹೆಲಿಪ್ಯಾಡ್ ಸೇರಿದಂತೆ ಬೇರೆ ಬೇರೆ ಎಲ್ಲ ಪ್ರಮುಖ ಸೌಕರ್ಯಗಳನ್ನು ಕೂಡ ನಿರ್ಮಾಣ ಮಾಡುವಂಥ ಕೆಲಸವನ್ನು ಅಮೆರಿಕ ಮಾಡಿತ್ತು. ಈಗ ಈ ಹೆಲಿಪ್ಯಾಡ್ ಸೇರಿದಂತೆ ಮೂಲ ಸೌಕರ್ಯಗಳನ್ನೇನು ನಿರ್ಮಾಣ ಮಾಡಲಾಗಿತ್ತು ಇವುಗಳ ಮೇಲೆ ದಾಳಿಯನ್ನು ಮಾಡೋ ಮೂಲಕ ಇರಾನ್ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಭಾರತಕ್ಕೆ ರಾಜತಾಂತ್ರಿಕ ಗೆಲುವು. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತಕ್ಕೆ ಇರಾನ್ ಮುಕ್ತ. ಭಾರತದತ್ತ ಹೊರಟ 2 LPG ಟ್ಯಾಂಕರ್ ಹಡಗು. ಹೌದು, ಭಾರತಕ್ಕೆ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಭಾರತದ ಹಡಗುಗಳಿಗೆ ಅನುವು ಮಾಡಿಕೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಇರಾನ್ ಅಧ್ಯಕ್ಷರ ಜೊತೆ ಮಾತುಕತೆ ನಡೆಸಿದ್ರು. ಈ ಬೆನ್ನಲ್ಲೇ ಭಾರತೀಯ ಧ್ವಜ ಹೊತ್ತ ಶಿವಾಲಿಕ್ ಹಡಗು ಬೆಂಗಾವಲು ಇಲ್ಲದೆ ಹಾರ್ಮುಜ್ ಜಲಸಂಧಿಯನ್ನು ದಾಟಿದೆ. ಮತ್ತೊಂದು ಹಡಗು ಕೂಡ ಇಂದು ಸಂಜೆ ವೇಳೆ ಅಲ್ಲಿಂದ ನಿರ್ಗಮಿಸುವ ಸಾಧ್ಯತೆ ಇದೆ. ಮುಂದಿನ 3-4 ದಿನಗಳಲ್ಲಿ ಈ ಹಡಗು ಭಾರತಕ್ಕೆ ತಲುಪಲಿದ್ದು ಗ್ಯಾಸ್ ಸಮಸ್ಯೆ ಇತ್ಯರ್ಥವಾಗುವ ಸಾಧ್ಯತೆಗಳಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆ. ಮಧ್ಯಪ್ರಾಚ್ಯದಲ್ಲಿ ಮಿಲಿಟರಿ ಉಪಸ್ಥಿತಿ ಹೆಚ್ಚಿಸಿದ ಅಮೆರಿಕ. ಸುಮಾರು 2,500 ನೌಕಾಪಡೆ ಮತ್ತು ದಾಳಿ ಹಡಗು ರವಾನೆ. ಒಂದು ಕಡೆ ಭಾರತದ ಹಡಗುಗಳು ನಿರ್ಗಮಿಸುತ್ತಿದ್ದಂತೆ ಹಾರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಹೆಚ್ಚಿದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮಿಲಿಟರಿ ಉಪಸ್ಥಿತಿ ಹೆಚ್ಚಿಸಿದೆ. ಸುಮಾರು 2,500 ನೌಕಾಪಡೆ ಮತ್ತು ದಾಳಿ ಹಡಗು ರವಾನೆ ಮಾಡಲಾಗಿದೆ. ಇರಾನ್ನಿಂದ ಹಡಗುಗಳ ಮೇಲೆ ಅಮೆರಿಕ ದಾಳಿ ನಡೆಸುವ ಸಾಧ್ಯತೆ ಇದೆ. ಸಂಘರ್ಷ ಪೀಡಿತ ಪ್ರದೇಶದಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ಮತ್ತೊಂದು ಕಡೆ ಸೌದಿ ಅರೇಬಿಯಾ ಮೇಲೆ ಇರಾನ್ ದಾಳಿ ಮಾಡಿದೆ. ಅಮೆರಿಕದ 5 ವಾಯುಪಡೆಯ ವಿಮಾನಗಳು ಹಾನಿಗೊಳಗಾಗಿವೆ. ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ವಾಯು ನೆಲೆ ಮೇಲೆ ದಾಳಿ ಮಾಡಲಾಗಿದೆ. ಯುಎಸ್ನ ವಾಯುಪಡೆಯ ವಿಮಾನಗಳು ಹಾನಿಗೆ ಒಳಗಾಗಿವೆ. ಇನ್ನು ಒಮನ್ನಲ್ಲಿರುವ ಯುಎಸ್ ನೌಕರರು ಒಮಾನ್ ತೊರೆಯಲು ಸೂಚನೆ ನೀಡಲಾಗಿದೆ. ಅಮೆರಿಕದ ರಾಜತಾಂತ್ರಿಕ ಸಿಬ್ಬಂದಿಗೆ ಆದೇಶ ನೀಡಲಾಗಿದೆ. ಅಮೆರಿಕದ ಸೇನಾ ವಿಮಾನಗಳ ಮೇಲೆ ಇರಾನ್ನ ಕಣ್ಣು ಬಿದ್ದಿದೆ. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ವಿಮಾನಗಳನ್ನು ಹುಡುಕಿ ನಾಶಪಡಿಸುವಂಥ ಕೆಲಸವನ್ನು ಇರಾನ್ ಮಾಡ್ತಾ ಇರುವಂಥದ್ದು. ಇದರ ಭಾಗವಾಗಿ ಸೌದಿಯಲ್ಲಿರುವಂತಹ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ನಲ್ಲಿರುವಂತಹ 5 ವಿಮಾನಗಳನ್ನು ಹೊಡೆದುರುಳಿಸುವಂಥ ಕೆಲಸವನ್ನು ಇರಾನ್ ಮಾಡಿರುವಂಥದ್ದು. ಈ 5 ವಿಮಾನಗಳು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಸೇನೆ ಅಥವಾ ಯುದ್ಧ ನೌಕೆಗಳು ನಡೆಸುವಂತಹ ದಾಳಿಗಳಿಗೆ ಇಂಧನ ಪೂರೈಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಇವುಗಳನ್ನು ನಾಶಪಡಿಸುವಂತಹ ಮೂಲಕ ಭವಿಷ್ಯದಲ್ಲಿ ಮತ್ತಷ್ಟು ದಾಳಿಗಳಾಗುವಂಥದ್ದನ್ನು ತಡೆಯುವಂಥ ಕೆಲಸವನ್ನು ಕೂಡ ಈಗ ಇರಾನ್ ಮಾಡ್ತಾ ಇದೆ. ಈ ಹಿಂದೆ 3 ಅಮೆರಿಕದ ಯುದ್ಧ ನೌಕೆಗಳನ್ನು ನಾಶಪಡಿಸುವ ಕೆಲಸವನ್ನು ಕೂಡ ಇರಾನ್ ಮಾಡಿತ್ತು. ಅಲ್ಲಿಗೆ ಕಳೆದ 15 ದಿನಗಳಲ್ಲಿ ಒಟ್ಟು 6 ತೈಲ ಟ್ಯಾಂಕರ್ಗಳು ಸೇರಿದಂತೆ 3 ಯುದ್ಧ ವಿಮಾನಗಳು, ಒಟ್ಟು 9 ಯುದ್ಧ ವಿಮಾನಗಳನ್ನು ನಾಶಪಡಿಸುವಂಥ ಕೆಲಸವನ್ನು ಕೂಡ ಈಗ ಇರಾನ್ ಮಾಡಿರುವಂಥದ್ದು. ಆ ಮೂಲಕ ಅಮೆರಿಕಕ್ಕೆ ದೊಡ್ಡ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ಕೆಲಸವನ್ನು ಕೂಡ ಈಗ ಇರಾನ್ ಮಾಡ್ತಾ ಇದೆ. ಈ ನಡುವೆ ದಾಳಿ ಪ್ರತಿ ದಾಳಿಗಳು ಮುಂದುವರೆದಿದ್ದು ಇಸ್ರೇಲ್ ಲೆಬನಾನ್ ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇದ್ದು ಸಂಘರ್ಷ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.